ಹಾಯ್ ಫ್ರೆಂಡ್ಸ್, ನಮಸ್ತೆ. ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಬೆಳಗ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ ಸ್ಕೇಟಿಂಗ್ ಕ್ಲಾಸ್ಗೆ. ಮಕ್ಕಳಿಬ್ರು ರೆಡಿಯಾಗಿ ಕೂತಿದ್ದಾರೆ, ತೋರಿಸ್ತೀನಿ ರೀ. ಗುಡ್ ಮಾರ್ನಿಂಗ್ ಮಕ್ಕಳ. ಸ್ಕೇಟಿಂಗ್ ಕ್ಲಾಸ್ಗೆ ರೆಡಿನಾ? ಎಸ್. ಬಿಸ್ತಿರೋದಕ್ಕೆ ಅವರಪ್ಪ ಅಲ್ಲಿ ಕೂರಿಸಿದ್ದಾರೆ. ಎಸ್, ಆದ್ಯ ಲೆವೆಲ್ 2, ನಮ್ಮ ಬಂಗಾರ ಇನ್ನ ಲೆವೆಲ್ 1 ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಹೊರಡೋಣವಾ? ಇವತ್ತು ಅವ್ರ ಡ್ಯಾಡಿ ಬರ್ತಾ ಇಲ್ಲ. ಇವತ್ತು ಆರಾಧ್ಯ ಅಕ್ಕ ಅಂಕಲ್ ಜೊತೆ ಎಲ್ಲರೂ ಹೋಗ್ತಾ ಇದೀವಿ. ನಾನು ಬರ್ತಾ ಇದ್ದೀನಿ. ಏನಕ್ಕಂದ್ರೆ ಹೋಮ್ ಡಿಪೋಗೆ ಹೋಗ್ಬೇಕು ಇವತ್ತು. ಇವತ್ತು ನಾನು ನೋಡ್ಬೇಕು, ಅದಕ್ಕೆ ಬರ್ತಾ ಇದ್ದೀನಿ. ನೀವು ಅಂಕಲ್ ಒಂದ್ಸರಿ ಹೋಗಿದ್ರಿ. ಸೊ ಇದು 3ನೇ ತಿಂಗಳು ಅಲ್ವಾ? ಫಸ್ಟ್ ತಿಂಗಳು ಏನ್ ಮಾಡಿದ್ರಿ ಹೋಮ್ ಡಿಪೋನಲ್ಲಿ? ಏರೋಪ್ಲೇನ್. ಸೆಕೆಂಡ್ ಓಕೆ. ಇವತ್ತಿನ್ನ ಏನು ಅಂತ ಗೊತ್ತಿಲ್ಲ. ಓಕೆ, ಬನ್ನಿ. ಆರಾಧ್ಯಕ ಬರ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಒಂದು 5 ಮಿನಿಟ್ಸ್ ಲೇಟ್ ಆಯಿತು, ಅಷ್ಟು ಸ್ಟಾರ್ಟ್ ಆಗಿತ್ತು. ನೋಡ್ತಾ ಇರ್ಬೋದು. ಫಸ್ಟು ರೆಂಟಿಗೆ ತೊಗೊಂಡ್ವಿ ಶೂಸ್ ಎಲ್ಲ. ನನಗೆ ಇದು ಲೇಸ್ ತುಂಬಾ ದೊಡ್ಡದಾಗಿರುತ್ತೆ, ಅದು ಸರಿಯಾಗಿ ಹಾಕಕ್ಕೆ ಬರಲ್ಲ. ಅದಕ್ಕೆ ಅಣ್ಣನೇ 3 ಜನಕ್ಕೂ ಹಾಕಿದ್ರು. ಯಾಕಂದರೆ ನೀಟಾಗಿ ಹಾಕ್ತಾರೆ ಒಳಗೆ ಲಾಕ್ ಮಾಡಿ, ಇಲ್ಲಾಂದರೆ ಮಕ್ಕಳು ಸ್ಕೇಟ್ ಮಾಡಬೇಕಾದ್ರೆ ಸಿಕ್ಕಾಕೊಂಡ್ಬಿಡುತ್ತೆ ಒಂದಕ್ಕೊಂದು ಅಂತ ಹೇಳಿಬಿಟ್ಟು ಅವರೇ ಬಂಗಾರಿಗೆ ಹಾಕಿದ್ರು, ನೆಕ್ಸ್ಟ್ ಆದ್ಯನ್ಗೆ ಹಾಕಿದ್ರು, ಇವಾಗ ನೆಕ್ಸ್ಟು ಆರಾಧ್ಯಂಗೂ ಕೂಡ ಹಾಕ್ತಾ ಇದ್ದಾರೆ. ಪೇಪರ್ ಟೇಬಲ್ ಇವು ಆದ್ಯ, ಪೇಪರ್ ಟೇಬಲ್ ಇವು. ನೆಲ್ಲು ಕಮ್. ಮಿಡಲ್ ಲೆವೆಲ್ 2 ಕಮ್. బాయ్. లేదు, కార్లో ఉందేమో అనుకుంటా. ಒನ್ ಅವರ್ ಕ್ಲಾಸ್ ಇದು ಆಯಿತು. ಬಟ್ ಏನಂದರೆ 3 ಜನನೂ ಬೇರೆ ಬೇರೆ ಲೆವೆಲಲ್ಲಿದ್ದಾರೆ. ಬಂಗಾರು ಇನ್ನು ಫಸ್ಟ್ ಲೆವೆಲಲ್ಲಿದ್ದಾಳೆ, ಆದ್ಯ ಸೆಕೆಂಡ್ ಲೆವೆಲಲ್ಲಿದ್ದಾಳೆ, ಆರಾಧ್ಯ ಥರ್ಡ್ ಲೆವೆಲಲ್ಲಿದ್ದಾಳೆ. ಸೊ ಎಲ್ಲ ಆಯಿತು. ಆದಮೇಲೆ ಲಾಸ್ಟ್ ಒಂದು 5-10 ಮಿನಿಟ್ಸ್ ಎಲ್ಲರೂ ಒಟ್ಟಿಗೆ ಆಡೋ ಥರ ಕೊಡ್ತಾರೆ ಇವಾಗ ಟೈಮು. ಲಾಸ್ಟಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಸೊ 3 ಜನ ಸ್ಕೇಟ್ ಮಾಡ್ಕೊಂಡಿದ್ರು. ಸೊ ಮುಗೀತು. ಇವಾಗ ಹೋಮ್ ಡಿಪೋರ್ಟ್ಗೆ ಹೋಗ್ತೀವಿ. ಇದುವರೆಗೂ 3 ಸರಿ ಹೋಗಿದ್ದಾರೆ. ಬಟ್ ನಾನು ಫಸ್ಟ್ ಹಸ್ಬೆಂಡ್ ಹೋಗಿದ್ರು ಒಟ್ಟಿಗೆ ಎಲ್ಲರೂ, ಇನ್ನೊಂದು ಸರಿ ಅಣ್ಣ ಕರ್ಕೊಂಡು ಹೋಗಿದ್ರು, ಮತ್ತು ಈಗ ನಾನು ಜೊತೆಗೆ ಹೋಗ್ತಿದ್ದೀನಿ. ಪ್ರತಿ ತಿಂಗಳು ಮೊದಲನೇ ಶನಿವಾರ ಹೋಮ್ ಡಿಪೋರ್ಟಲ್ಲಿ ಈ ಥರ ವರ್ಕ್ಶಾಪ್ ಇರುತ್ತೆ. ಅಂದರೆ ಮಕ್ಕಳಿಗೆ ನೀವು ನೋಡಿದ್ದೀರಾ, ಫಸ್ಟು ಏರೋಪ್ಲೇನ್ ಮಾಡಿದರು. ಸೆಕೆಂಡ್ ಮಂತಲ್ಲಿ ನಾನು ಹೋಗಿರಲಿಲ್ಲ, ಈಗ ಥರ್ಡ್ ಮಂತಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು ಏನೆಲ್ಲ ಕೊಡ್ತಾರೆ ಅಲ್ಲಿ, ಥಿಂಗ್ಸ್ ಹೇಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಈಗ ಸ್ಕೇಟಿಂಗ್ ಕ್ಲಾಸ್ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ ಹೋಮ್ ಡಿಪೋರ್ಟ್ಗೆ. ಮತ್ತು ಇನ್ನೊಂದು ಖುಷಿ ಏನಂತ ಅಂದರೆ ಹೋಮ್ ಡಿಪೋರ್ಟ್ಗೆ ಹೋಗ್ತಿದ್ದಂಗೆ ನನಗೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅಂದರೆ ಇಲ್ಲೇ ನಮ್ಮ ಮನೆಗೆ ಸ್ವಲ್ಪ ಹತ್ತಿರದಲ್ಲೇ ಇದ್ದಾರಂತೆ. ಸೊ ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅಂತ
ಹೇಳಿಬಿಟ್ಟು ಸಿಕ್ಕಿದ್ರು. ಲಾಸ್ಟ್ ಟೈಮ್ ಒಂದ್ಸಲ ಇನ್ಸ್ಟಾಗ್ರಾಮಲ್ಲೂ ನನಗೆ ಮೆಸೇಜ್ ಕಳಿಸಿದ್ರು. ಸೊ ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಹಾಗೆ ನಂಬರ್ ಕೂಡ ಶೇರ್ ಮಾಡ್ಕೊಂಡ್ವಿ. ಇವಾಗ ಕಾಂಟ್ಯಾಕ್ಟಲ್ಲೇ ಇದ್ದೀವಿ. ಸೊ ತುಂಬಾ ಖುಷಿ ಆಯಿತು. ಇಬ್ಬರು ಸಿಕ್ಕಿದ್ರು ನಮಗೆ, ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬೋದು. ಹಾಯ್, ನಮ್ಮ ಕನ್ನಡ ಫ್ರೆಂಡ್ ಇಲ್ಲಿ. ಹಾಯ್ ಹಾಯ್ ಬೈ ಹೆಸರು ಇಡು. ಹೇಳು ನಿನ್ನ ಹೆಸರು ಹೇಳು. ಹೇಳು ಹೇಳು. ಪೂರ್ವಿ. ಪೂರ್ವಿ ಅಲ್ಲ? ಹಾಯ್ ಮಾಡೋಗ್ಲಿ. ನೋಡ್ಬೋದಲ್ವಾ? ನಿನ್ನ ಹಾಕ್ತಾರಂತೆ ಮತ್ತೆ ವಿಡಿಯೋದಲ್ಲಿ. ಹಾಯ್ ಮಾಡು. ನಾಚಿಕೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ನಾನಿವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿ ಏನಂದರೆ ನೀವು ನೋಡ್ತಾ ಇರ್ಬೋದು, ಹ್ಯಾಮರಲ್ಲಿ ಟಕ್ 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 ಅಂತ ಉಡಿಯೋ ಸೌಂಡೇ ಬರ್ತಾ ಇರುತ್ತೆ. ಸೊ ತುಂಬಾ ಖುಷಿ ಆಯಿತು ಅವ್ರು ಬಂದು ಮಾತಾಡ್ಸಿದ್ದು ನನಗೆ. ಮತ್ತು ಇವಾಗ ಇನ್ನೊಬ್ಬರು ಇಲ್ಲಿ ಕೂತಿದ್ದಾರಲ್ವ ಮಕ್ಕಳು ಪಕ್ಕ, ಅಲ್ಲಿ ನಂಗೆ ಸ್ಪೇಸ್ ಇರಲಿಲ್ಲ ಫಸ್ಟ್ ಕೂತ್ಕೊಳ್ಳೋಕ್ಕೆ. ಅದಾದಮೇಲೆ ನಂಗೆ ಆದ್ಯಂಗೆ ಮಾಡಿಕೊಟ್ಟೆ. ಅವರು ಕೂಡ ಮಾತಾಡ್ಸಿದ್ರು. ಅವರು ಕತ್ರಗುಪ್ಪೆನಲ್ಲಿರೋದಂತೆ ಬೆಂಗಳೂರಲ್ಲಿ. ಸೊ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು ಇಬ್ಬರು ಸಿಕ್ಕಿದ್ದಕ್ಕೆ. ಬಟ್ ಮಕ್ಕಳು ಕೂಡ ಹೇಳ್ತಾಯಿದ್ರು, ಅಮ್ಮ ನೋಡಿ ನಿಮ್ಮನ್ನು ಎಷ್ಟೊಂದು ಜನ ಗುರ್ತಿಸ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಬಟ್ ಇಂಡಿಯಾದಲ್ಲಿ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಎಲ್ಲರೂ ನೋಡ್ತಿರ್ತಾರೆ ಅಂತ. ಅಲ್ಲಿಗೆ ಬಂದಮೇಲೆ ನೋಡಬೇಕು. ಬಟ್ ಇಲ್ಲಿ ಇಬ್ಬರು ಸಿಕ್ಕಿ ಮಾತಾಡ್ಸಿದ್ದು ನಂಗೆ ಸಖತ್ ಖುಷಿನೇ ಆಯಿತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು. ಆಯಿತು, ನಾನು ಒಂದು ಆದ್ಯಂಗೆ ನಾನು ಮಾಡಿಕೊಟ್ಟೆ. ಈ ಸೈಡ್ ರೈಟ್ ಸೈಡಲ್ಲಿರೋದು, ಲೆಫ್ಟಲ್ಲಿರೋದು ಬಂಗಾರು ಮತ್ತು ಆರಾಧ್ಯ ಇಬ್ಬರು ಸೇರ್ಕೊಂಡು ಮಾಡಿದ್ದು. ಯಾರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ಸ್ನ ಕೇಳಿ, ಅಂದರೆ ಯೂಟ್ಯೂಬ್ ಫ್ಯಾಮಿಲಿನ ಕೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎರಡರಲ್ಲಿ. Yes. It is uncle. Let's ask our fans. ಇದ್ಯಾರ್ದು? This is one. ಎರಡು ಬ್ಯಾಡ್ಜ್ ಇದೆ. ಇನ್ನೊಂದಲ್ಲಿ This is one idea. This is for you. ನೀದಿ And this is inside. There is one more. You could take that. No. ಆದ್ಯಾ, ನಿಮಗೆ ಇಷ್ಟವಾಯ್ತಾ? Yes, thank you. ಫೋಟೋ ಬೂತ್ Auntie Santa Claus is gonna go. ವರ್ಕ್ಶಾಪ್ ಎಲ್ಲ ಮುಗಿದ್ಮೇಲೆ ಕಿಡ್ಸ್ ಎಲ್ಲರೂ ಬಂದು ಇಲ್ಲಿ ಫೋಟೋಸ್ ತೊಗೊತಾರೆ. ಹಾಗೆ 3 ಜನದ್ದು ತೊಗೊತಾ ಇದ್ದೀನಿ. ಡಿಫ್ರೆಂಟಾಗಿ ಪೋಸ್ ಕೊಟ್ಟಿದ್ದಾರೆ ನೋಡ್ಬೋದು. ಎಷ್ಟು ಚೆನ್ನಾಗಿ ಸಾಂತಾ ಕ್ಲಾಸ್ ವೇಷ ಹಾಕ್ಕೊಂಡಿದ್ದಾರಲ್ವ, ರಿಯಲಾಗಿ ಹಾಗೆ ಇದ್ದಾರೆ. ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಫೋಟೋಸ್ ತೊಗೊತಾ ಇದ್ರು. ಅಷ್ಟೇ ಪೇಷನ್ಸಿಂದ ತುಂಬ ಚೆನ್ನಾಗಿ ಮಾತಾಡಿ ಫೋಟೋಗೆ ನಿಂತ್ಕೊತಾ ಇದ್ರು. ನೋಡ್ತಾ ಇರ್ಬೋದು. ಇವ್ರದ್ದು ಒಂದಷ್ಟು ಫೋಟೋಸ್ನ ನಾನು ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ತೋರಿಸ್ದಂಗೆ ಆಯಿತು, ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದಾಯಿತು ಅಂತ ಒಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೂ ಕೂಡ. 3 ಜನ ಮಕ್ಕಳು ಕೂಡ ಫೋಟೋಸ್ ತೊಗೊಂಡ್ರು. ಮತ್ತು ಬಂದವರು ಎಲ್ಲರೂ ಕೂಡ ಫೋಟೋಸ್ ತೊಗೊತಾ ಇದ್ರು. ಇದಂತೂ ನಿಜವಾಗ್ಲೂ ಆರ್ಟಿಫಿಷಿಯಲ್ ಒಂದು ಬೊಮ್ಮೆ ಅಂತ ಅನ್ಸೋದೇ ಇಲ್ಲ. ರಿಯಲ್ ಆಗಿ ಇರೋ ಥರನೇ ಇತ್ತು. ನನಗೆ ಇಲ್ಲಿಬ್ರು ಇದ್ದಾರೆ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಫುಲ್ ಖುಷಿ ಆಯಿತು. ಮತ್ತು ಇವರು ರೈನ್ಡೀರ್ ಮೇಲೆ ಕೂತ್ಕೊಂಡು ಫೋಟೋಸ್ ತೊಗೊತೀನಿ ಅಂತ ಆರಾಧ್ಯ ಕೂತ್ಕೊಂಡಿದ್ಲು. ಬಟ್ ಬಂಗಾರು ಕೂತ್ಕೊಳ್ಳೋಕೆ ಹೋಗ್ತಿದ್ಲು. ಬೇಡಪ್ಪ ಸುಮ್ಮನೆ ಯಾಕೆ, ಜಸ್ಟ್ ನೋಡೋಕೆ ಇಟ್ಟಿರೋದು, ಬೇಡ ಅಂತ ಹೇಳ್ಬಿಟ್ಟು ಇವರಿಬ್ಬರೂ ಕೂರಿಸ್ಲಿಲ್ಲ. ಆದ್ಯ ಹೋಗಲೂ ಇಲ್ಲ. ನೋಡ್ತಾ ಇರ್ಬೋದು. ನಿಮ್ಗೆ ಇಷ್ಟ ಆಯಿತಾ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಪದೇ ಪದೇ ಹೇಳ್ತಿರ್ತೀನಿ, USA ಕ್ರಿಸ್ಮಸ್ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಈ ಥರ ಒಂದು ಸಪ್ರೇಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಜಾಸ್ತಿ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಯಾರಿಗಾದರೂ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಎಲ್ಲ ಪ್ಲೇಸ್ಗೂ ವಿಸಿಟ್ ಮಾಡಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ.
ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ಮತ್ತು ಇದು ಹೋಮ್ ಡಿಪೋಟಲ್ಲಿ ನಂಗೆ ಇದೊಂಥರ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಮಕ್ಕಳು ಬಂದು ಮಾಡಲಿ ಅಂತ ಹೇಳಿಬಿಟ್ಟು ಇದೊಂದು ನೀಟಾಗಿ ಆರ್ಗನೈಸ್ ಮಾಡ್ತಾರಲ್ವ ಪ್ರತಿ ತಿಂಗಳಲ್ಲಿ ಮೊದಲನೇ ಶನಿವಾರ. ತುಂಬಾ ಖುಷಿ ಆಗುತ್ತೆ. ಇಲ್ಲಿ 3 ಕಿಟ್ ಕೊಟ್ಟಿದ್ರು, ಬ್ಯಾಡ್ಜ್ ಕೊಡ್ತಾರೆ, ಅದೇ ಥರ 3 ಕಿಟ್ ಕೊಟ್ಟಿದ್ರು ಮಕ್ಕಳಿಗೆ. ಆದ್ಯನ್ಗೆ ನಾನು ಮಾಡಿಕೊಟ್ಟೆ, ಬಂಗಾರದ್ದು ಆರಾಧ್ಯ ಒಂದೇ ಸೇರಿ ಮಾಡಿದ್ರು. ಆಮೇಲೆ ನಾನು ಇನ್ನೊಂದು ಮನೆಗೆ ಬಂದಮೇಲೆ ಅವರು ಕೂತ್ಕೊಂಡು ಮಾಡಿದ್ರು. ತಾತ ರೆಸ್ಟ್ ಮಾಡ್ತಿದ್ದಾರೆ ಕೂತ್ಕೊಂಡು. ಪಾಪ ಎಷ್ಟು ಪೇಷನ್ಸಿಂದ ಬಂದವ್ರಿಗೆಲ್ಲ ನಿಂತ್ಕೊಂಡು ಫೋಟೋಗೆ ತುಂಬಾ ಖುಷಿ ಆಯಿತು. ಸೊ ಆಯಿತು, ಇವಾಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಏನಂದರೆ ಇವಾಗ ಆರಾಧ್ಯ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಇವಾಗ ಆರಾಧ್ಯ ಮನೆಗೆ ಹೋಗ್ತಾ ಇದ್ದೀವಿ. He's coming to our home today. ಆಂಟಿ ನೀವು ಬರ್ತಿದ್ದೀರಾ ಅಂತ ನಾನು ಬರಲ್ಲ ಅಂತ ಹಿಂಗೆ ಆಟ ಆಡಿಸ್ಕೊಂಡು ಹೋಗಿದ್ದಾಯಿತು. I am in the middle. Okay, sit in the middle. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಮಕ್ಕಳು ಹಾಲು ಕೆಲೋಕ್ಸ್ ತಿಂದಿದ್ರು, ಬಟ್ ನಾನೇನು ತಿಂದಿರಲಿಲ್ಲ. ಯಾಕಂದರೆ ಮಕ್ಳಿಗೂ ರೆಡಿ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದು. ಸೊ ಏನೂ ಟಿಫನ್ ಮಾಡಿರಲಿಲ್ಲ. ಸೊ ಬರ್ತಿದ್ವಿ ಅಂತ ಹೇಳಿದ್ವಿ. ಅಕ್ಕನೇ ಚಿತ್ರಾನ್ನ ಮತ್ತು ಪೂರಿ ಕ್ಯಾಬೇಜ್ ಕರಿ ಎಲ್ಲ ಮಾಡಿದರು. ಅಲ್ಲೇ ಟಿಫನ್ ಮಾಡಿದ್ದಾಯಿತು. ಮತ್ತು ಇನ್ನೊಂದು ಏನಂದರೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ವೀಡಿಯೋಸ್ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ಹಾಗೆ ಕಮೆಂಟ್ ಮಾಡಿ. ಈ ನಡುವೆ ಸ್ವಲ್ಪ ಕಮೆಂಟ್ ಮಾಡೋದು ಎಲ್ಲರೂ ಬಿಟ್ಟಿದ್ದೀರಾ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆದಷ್ಟು ಕಮೆಂಟ್ ಮಾಡಿ, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕೇಳಿ. ಹಾಗೆ ಏನೇ ಇದ್ರೂ ಹೇಳಿ, ನಾನು ಅದಕ್ಕೆ ತಕ್ಕನಂಗೆ ವೀಡಿಯೋಸ್ ಮಾಡ್ತೀನಿ. ಮತ್ತು ಹೇಗೆ ಬರ್ತಾಯಿದ್ದ ವೀಡಿಯೋಸ್ ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಅದಕ್ಕೆ ಮೇಯ್ನ್ ರೀಸನ್ನೇ ಇದು. ವ್ಯೂಸ್ ಏನು ಜಾಸ್ತಿ ಇಲ್ಲ, ಸಬ್ಸ್ಕ್ರೈಬರ್ಸ್ ಏನು ಇಂಕ್ರೀಸ್ ಆಗ್ತಾ ಇಲ್ಲ, ಸುಮ್ಮನೆ ತುಂಬ ರಿಸ್ಕ್ ತೊಗೋತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ. ಮತ್ತು ವೀಡಿಯೋಸ್ ಕೂಡ ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ, ಹಂಗಾಗ್ತಾ ಇದೆ. ಸೊ ಮೋಟಿವೇಶನ್ ಬೇಕು ಅಂದರೆ ನೀವು ವೀಡಿಯೋಸ್ನ ಜಾಸ್ತಿ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. It's so hot in here and they went on the AC. ఆల్రెడీ ఏసీ ఆన్ చేసిన. No, you didn't. ముందు కింద ఆన్ చేసుకోమ్మా. ಅದೇ ಕಮ್ ದಿಸ್ ಸೈಡ್. I don't want to be in the video. అవునా, నేను కట్ చేస్తాను. Like my daddy. చూసారన్నా, అంతే అమ్మా. I like ఐ లైక్ టు బీ ఇన్ ద వీడియో లైక్ ఆంటీ. ಎಸ್. ಆರಾಧ್ಯ ಟೇಕೊಂಡೋದಲ್ಲಿ ತುಂಬಾ ಬೆಲ್ಟ್ಸ್ ಎಲ್ಲ ತೊಗೊಂಡಿದ್ದಾಳೆ, ತುಂಬ ಪ್ರಾಕ್ಟೀಸ್ ಮಾಡಿದ್ಲು. ಹಾಗಾಗಿ ಬಂಗಾರಿಗೂ ಹೇಳ್ಕೊಡ್ತಾ ಇರ್ತಾಳೆ. ಅದಕ್ಕೆ ಬಂಗಾರು ಹೇಳ್ತಿರ್ತಾಳೆ ಇಬ್ಬರು ಸೇರ್ಕೊಂಡು ಹೋಗೋಣ ಅಕ್ಕ ಕ್ಲಾಸ್ಗೆ ಅಂತ ಹೇಳ್ಬಿಟ್ಟು. ಬಟ್ ಆರಾಧ್ಯಂಗೆ ಅಲ್ಲಿ ಅವಳು ಸ್ವಂತ ಮನೇಲಿದ್ರಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತಂತೆ ಸ್ಯಾನ್ ಆಂಟೋನಿಯೋದಲ್ಲಿ. ಇಲ್ಲಿ 2 ವಿಸಿಟ್ ಮಾಡಿದ್ರಂತೆ, ಅಷ್ಟು ಇಷ್ಟ ಆಗ್ತಿಲ್ಲ ನನಗೆ ಹೋಗೋಕ್ಕೆ ಅಂತ ಹೇಳ್ತಿದ್ಲು. ಸೊ ಹೋದರೆ ಇಬ್ಬರೂ ಕಳಿಸ್ಬೇಕು ಅಂತ ಒಂದು ಕಡೆ ಅನ್ಕೊತಾ ಇದ್ದೀವಿ. ಇಲ್ಲ ಅಂತ ಅಂದರೆ ಬಂಗಾರಿಗೆ ಸ್ಪೋರ್ಟ್ಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಏನು ಮಾಡಬೇಕು ಅಂತ ನೋಡಬೇಕು, ಇನ್ನು ಫ್ಯೂಚರ್ ಎಷ್ಟೊಂದು ಪ್ಲ್ಯಾನ್ಸ್ ಇದೆ. ಸೊ ನೋಡ್ತಾ ಇರ್ಬೋದು. ಟಿಫನ್ ರೆಡಿ ಮಾಡಿದ್ರು, ಎಲ್ಲರೂ ತಿಂದ್ವಿ. ಮಕ್ಳಿಗೂ ಕೂಡ ಹಾಕ್ಕೊಟ್ಬಿಟ್ಟು ಚಿತ್ರಾನ್ನ, ಕ್ಯಾಬೇಜ್ ಕರಿ ಮತ್ತು ಪೂರಿ ಆಗಲೇ ಹೇಳ್ದಂಗೆ. ಸೊ ಮಕ್ಕಳು ತಿಂದರು, ಸ್ವಲ್ಪ ಹೊತ್ತಿದ್ವಿ ಅಷ್ಟೇ. ಅದಾದಮೇಲೆ ಆರಾಧ್ಯನೂ ಬಂದು ಎಲ್ಲರೂ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಡುಗೆ ಮಾಡ್ತಾಯಿದ್ದೆ. ಯಾಕಂದರೆ ಹಸ್ಬೆಂಡ್ ಬರೀ ಕೆಲೋಕ್ಸ್ ತಿಂದಿದ್ರಲ್ವ, ಆ ಟೆನ್ಷನ್ಗೆ ಬೇಗ ಬಂದ್ಬಿಟ್ಟು ತರಕಾರಿ ಕೂಡ ಕಮ್ಮಿ ಇತ್ತು, ಬರೀ ಕ್ಯಾಬೇಜ್ ಇತ್ತು. ಏನು ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಪಪ್ಪು ಮಾಡಿಬಿಟ್ಟೆ ಸಿಂಪಲ್ಲಾಗಿ. ಅದು 3 ಥರ ಬೇಳೆ ಹಾಕಿದೆ, ಹೆಸರು ಬೇಳೆ ಮತ್ತು ಮಸೂರ್ ದಾಲ್, ತೊಗರಿ ಬೇಳೆ 3 ಹಾಕ್ಬಿಟ್ಟು ಪಪ್ಪು ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ ಕ್ಯಾಬೇಜ್ ಮಾತ್ರ ಇತ್ತು, ಸ್ವಲ್ಪ ಯೂಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಇಟ್ಟಿದ್ದೆ. ನಾನು ಅರ್ಧದಷ್ಟು ಕಟ್ ಮಾಡ್ಕೊಂಡು ಬಿಟ್ಟಿದ್ದೆ. ಸರಿ ಇನ್ನು ಪಲ್ಯ ಮಾಡಿಬಿಡೋಣ ಅಂತ ಹೇಳಿ ಕ್ಯಾಬೇಜ್ ಕರಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡಿದೆ. ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಏನೂ ಹಾಕಕ್ಕೆ ಹೋಗಲಿಲ್ಲ. ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪಲ್ಲೇ ಒಗ್ಗರಣೆ ಮಾಡಿದ್ದು. ಎತ್ತಿಟ್ಟೆ ಫಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಕೊಂಡು, ಬಟ್ ಬಾಣಲಿಗೆ ಹಾಕಿದ ತಕ್ಷಣ ಕ್ವಾಂಟಿಟಿ ಕಮ್ಮಿ ಆಯಿತು. ಅದಕ್ಕೆ ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕಿದೆ. ಫೈನಲಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಫ್ರೈ ಮಾಡಿದೆ. ಕೊತ್ತಂಬರಿ ಸೊಪ್ಪು ಫೈನಲಾಗಿ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು, ಸಿಂಪಲಾಗಿ ಬೇಗನೆ ಮಾಡಿದ್ದು, ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಹಸ್ಬೆಂಡ್. ಇನ್ನು ಊಟಕ್ಕೆ ಬಂದರೆ ಹೇಳ್ದಂಗೆ ಪಪ್ಪು ಮತ್ತು ಕ್ಯಾಬೇಜ್ ಕರಿ ಮತ್ತು ಇದು ಅನ್ನ. ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇಟು. ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ, ಇವತ್ತು ನಾನು ಬರೋಷ್ಟರಲ್ಲಿ ವ್ಯಾಕ್ಯೂಮ್ ಎಲ್ಲ ಆನ್ ಮಾಡಿದರು ಮತ್ತು ಡಿಶ್ ವಾಷರ್ಗೆ ಪಾತ್ರೆ ಹಾಕಿದ್ರು. ಡಿಶ್ ವಾಷರ್ಗೆ ಹಾಕಬೇಕಾದ್ರೆ ಈ ಪ್ಲೇಟ್ ಕೂಡ ಹಾಕ್ಬಿಟ್ಟಿದ್ದಾರೆ. ಡಿಶ್ ವಾಷರ್ಗೆ ಅಲ್ಯೂಮಿನಿಯಮ್ದು ಪಾತ್ರೆಗಳು ಯೂಸ್ ಮಾಡೋಂಗಿಲ್ಲ, ಬಟ್ ಅವ್ರಿಗೆ ಗೊತ್ತಾಗಿಲ್ಲ ಹಾಕ್ಬಿಟ್ಟಿದ್ದಾರೆ. ನೋಡಿದ್ರೆ ಅದು ಹಾಗಾಗಿದೆ. ನೋಡ್ತಾ ಇರ್ಬೋದು, ಅದು ಬೆಂಗಳೂರಿಂದ ತರಿಸ್ಕೊಂಡಿದ್ದು ಚೆನ್ನಾಗಿತ್ತು, ಬಟ್ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ಗೊತ್ತಿಲ್ಲದೆ ಹಾಕಿರೋದ್ರಿಂದ ಹಾಗಾಗಿದೆ. ಸೊ ಯಾರಾದರೂ ಡಿಶ್ ವಾಷರ್ ಯೂಸ್ ಮಾಡೋರಿದ್ರೆ ಅಲ್ಯೂಮಿನಿಯಂ ನಿಮ್ಮ ಹತ್ರ ಇದ್ದರೆ, ನಿಮಗೆ ಗೊತ್ತಿಲ್ಲದೆ ಇದ್ದರೆ ಹಾಕಕ್ಕೆ ಹೋಗಬೇಡಿ, ಹಿಂಗಾಗತ್ತೆ ಪ್ಲೇಟು. ಸೊ ನೋಡ್ತಾ ಇರ್ಬೋದು ರೆಡಿ ಆಯಿತು. ಅನ್ನ ಮತ್ತು ಪಪ್ಪು, ಕ್ಯಾಬೇಜ್ ಕರ್ರಿ, ಮೊಸರು ಮತ್ತು ತುಪ್ಪ, ಹಾಗೆ ಚಟ್ನಿ ಪೌಡಿ. ಇದ್ರ ಜೊತೆ ಇವತ್ತಿನ
ಮಧ್ಯಾಹ್ನದ ಲಂಚ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ನಾನು ಚಿಕ್ಕ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೆ. ಮಕ್ಕಳು ಅವಾಗಷ್ಟೇ ತಿಂದಿದ್ರು ಅಂತ ಹೇಳ್ಬಿಟ್ಟು, ಯಾಕಂದರೆ ಬಂದಿದ ತಕ್ಷಣ ಹಸ್ಬೆಂಡ್ಗೆ ಅಡುಗೆ ಮಾಡಿಕೊಟ್ಟೆ ಅಲ್ವಾ. ಆಮೇಲೆ ಮಕ್ಕಳು ಆಮೇಲೆ ತಿಂತೀನಿ ಅಂತ ಅಂದರು. ಸರಿ ಬಿಸಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಸ್ವಲ್ಪ ಇಟ್ಟಿದ್ದೆ. ಫಸ್ಟ್ ಹಸ್ಬೆಂಡ್ಗೆ ಊಟ ಹಾಕ್ಕೊಡ್ತಾ ಇದ್ದೀನಿ. ಇನ್ನೊಂದು ಕಡೆ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ನೀವು ಇನ್ನೊಂದು ಕಡೆ ಕುಕ್ಕರಲ್ಲಿ ನೋಡಿದ್ರಿ ಅನಿಸುತ್ತೆ. ಸೊ ಹಸ್ಬೆಂಡ್ಗೆ ಹಾಕ್ಕೊಟ್ಬಿಟ್ಟು ಅಷ್ಟರಲ್ಲಿ ಅದು ಆಯಿತು. 3 ಜನಕ್ಕೂ ಊಟ ಹಾಕ್ಕೊಟ್ಟೆ, ಅವರು ತಿಂದರು. ಬಟ್ ನನಗೆ ಹಾಕೋ ತಿನ್ನಬೇಕು ಅನಿಸ್ಲಿಲ್ಲ, ಯಾಕಂದರೆ ಹೊಟ್ಟೆ ಹಚ್ಕೊಂಡಿದ್ದು ಅವ್ರ ಮನೇಲಿ ತಿಂದಿದ್ದೆ ಅಲ್ವಾ. ಸೊ ಅದರಿಂದ ನಾನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು 3 ಜನ ತಿಂದರು. ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಜೊತೆ ಪಪ್ಪು. ಅದು 3 ಬೇಳೆ ಹಾಕಿ ಮಾಡಿರ್ತೀನಲ್ವ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮೊನ್ನೆ ನನಗೆ ಕಮೆಂಟಲ್ಲಿ ತಿಳಿಸಿದ್ರು ನಾಟಿ ಈರುಳ್ಳಿಲಿ ಒಗ್ಗರಣೆ ಹಾಕಿ ಅಂತ ಹೇಳ್ಬಿಟ್ಟು. ನಾಟಿ ಈರುಳ್ಳಿ ನಾನು ಈರುಳ್ಳಿ ಕಮ್ಮಿ ಇತ್ತು, ಅದರಿಂದ ನಾಟಿ ಈರುಳ್ಳಿ ಹಾಕಿ ಮಾಡಿದ್ದೀನಿ ಇವತ್ತು. ಬಟ್ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ಖಂಡಿತ. It's okay, it's just one. Okay, so it's this one. It does not. No, it does not. It does not. Continue. Come, sorry. But it was your fault. Bro, they just read it to us. There are other sentences here that help explain the meaning of the word. I think no, maybe I guess in the middle of the story. ಪಾಪ ಟೆಡ್ಡಿನೂ ಬಿಡಲ್ವಲ್ಲ ಅದ್ಯಾ ನೀನು. Is a piece of information. Yes, true. ಮಕ್ಳಿಗೆ 3 ಜನಕ್ಕೂ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ ಇವಾಗ. ಆದ್ಯ ಸ್ವಲ್ಪ ತಿಂತಾ ಇದ್ಲು, ಆಮೇಲೆ ನಾನೇ ತಿನ್ನಿಸಿದಾಯಿತು. ನಾನು ಮೇಯ್ನ್ ಏನಂತ ಅಂದರೆ ಇವತ್ತು ಬಿಗ್ ಬಾಸ್ ನೋಡಿರಲಿಲ್ಲ. ಸೊ ಎಸ್ಪೆಷಲಿ ಶನಿವಾರದ ಎಪಿಸೋಡ್ ಅಂದರೆ ನಂಗೆ ತುಂಬಾ ಇಷ್ಟ. ನಾನು ಬಿಗ್ ಬಾಸ್ ನೋಡೋದೇ ಸುದೀಪ್ ಅವ್ರದ್ದು. ನನಗೆ ಅವ್ರ ಆ್ಯಂಕರಿಂಗ್ ಆಗಿರ್ಬೋದು ಅಥವಾ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದು ನಂಗೆ ಸಖತ್ ಇಷ್ಟ. ಅದರಿಂದನೇ ನಾನು ಬಿಗ್ ಬಾಸ್ ನೋಡೋದು. ಬಟ್ ಬೆಳಗ್ಗೆಯಿಂದ ನೋಡೋಕ್ಕಾಗಿರಲಿಲ್ಲ ಅಂತ ಹೇಳಿಬಿಟ್ಟು ಇವಾಗ ನೋಡ್ತಾ ಇದ್ದೀನಿ. ಸಾಯಂಕಾಲ 5:15 ಆಗಿದೆ ಆಲ್ಮೋಸ್ಟ್. ಸೊ ಇವಾಗ UK ಟೈಮಿಂಗ್ಸಲ್ಲಿ ಬರುತ್ತೆ ಇಲ್ಲಿ, ಆ ಟೈಮಲ್ಲಿ ನಾನು ಹಾಕ್ಕೊಂಡು ನೋಡ್ತಾ ಇದ್ದೆ. ಬಟ್ ಏನಂತ ಅಂದರೆ ಅಷ್ಟು ಚೆನ್ನಾಗಿಲ್ಲ ಅನ್ಕೋತೀನಿ ಈ ಸರಿ ಬಿಗ್ ಬಾಸ್. ಬಟ್ ಏನಂದರೆ TRP ಜಾಸ್ತಿ ಆಗಿದೆ, ಬರೀ ಫೈಟಿಂಗ್ ಮಾಡ್ಕೊಂಡಿರ್ತಾರೆ. ಗೇಮ್ಸಲ್ಲಿ ಏನಂತ ಅಂದರೆ ಗೇಮ್ಸ್ ಅಂತ ಕೊಟ್ಟರೆ ಸಾಕು, ಬರೀ ಫೈಟಿಂಗ್ ಇರುತ್ತೆ, ಆ ಥರ ಇರುತ್ತೆ. ಸೊ ಒಂದು ಕಡೆ ಬೇಜಾರು. ಆದರೆ ನನಗೇನಾದ್ರೆ ಆ ವೀಕ್ ಫುಲ್ಲು ನೋಡಿಲ್ಲ ಅಂತ ಅಂದರೆ ಶನಿವಾರ ಭಾನುವಾರದ ಎಪಿಸೋಡ್ಸ್ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ವೀಕ್ ಫುಲ್ಲು ನೋಡಿರ್ತೀನಿ. ಸೊ ಫೈನಲಾಗಿ ಅದರಲ್ಲೂ ಈ ವಿನಯ್ ಅವ್ರು ನೋಡಬೇಕು, ಎಷ್ಟು ಕೋಪ ಇರುತ್ತೆ, ಹೆಂಗೆಲ್ಲ ಆಡಿರ್ತಾರೆ ವಾರ ಪೂರ್ತಿ. ಬಟ್ ವೀಕೆಂಡ್ ಬಂತು ಅಂತ ಅಂದರೆ ಅವ್ರ ಮುಖನೇ ಚೇಂಜ್ ಆಗಿಬಿಡುತ್ತೆ. ಸೊ ಕಂಪ್ಲೀಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಫೇವ್ರೆಟ್ ಕಂಟೆಸ್ಟೆಂಟ್ ಅನ್ನೋದಾದರೆ, ಫೇವ್ರೆಟ್ ಅಂತ ನಾನು ಇನ್ನೂ ಹೇಳೋಕ್ಕೆ ಆಗ್ತಿಲ್ಲ. ಬಟ್ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಆದರೆ ಈಗ ರೀಸೆಂಟಾಗಿ ಕಣ್ಣಿಗೆ ನೀರು ಹಾಕಿ ಪ್ರತಾಪ್ ಆ್ಯಂಡ್ ಸಂಗೀತಾಗೆ ಆ ಥರ ಆಗಿರೋದು ಸಿಕ್ಕಾಬಟ್ಟೆ ಬೇಜಾರಿದೆ. ಏನೇ ಆದರೂ ಅದು ಮನುಷ್ಯತ್ವ ಮೀರಿ ಆಟ ಆಡಿದ್ರು ಅಂತ ನನಗನ್ನಿಸ್ತು. ಸೊ ನಿಮಗೆ ಯಾರು ಕನ್ನಡ ಬಿಗ್ ಬಾಸ್ ನೋಡ್ತಿದ್ರೆ ನಿಮ್ಗೆ ಒಪಿನಿಯನ್ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸಿಕ್ಕಾಬಟ್ಟೆ ಬೇಜಾರಾಯಿತು ಈ ಸರಿ ಆಡಿದ್ದು. ಅದು ಟಾರ್ಗೆಟ್ ಮಾಡೇ ಆಡಿದ್ರು, ರಿವೆಂಜ್ ಇಟ್ಕೊಂಡು ಅಂತ ಅನಿಸ್ತು. ಸೊ ಗೇಮ್ ಥರ ತೊಗೊಂಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಸೊ ಅದಾದಮೇಲೆ ಆ್ಯಕ್ಚುಲಿ ಅನಿಸ್ತು ನನಗೂ ನೋಡಬಾರ್ದು, ಸ್ಟಾಪ್ ಮಾಡಬೇಕು ಅಂತ. ಬಟ್ ನೋಡೋಣ ಇನ್ನು ಹಿಂಗಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಮಾಡಿದ್ರು. ಇನ್ನೊಂದು ಉಳಿಸ್ಕೊಂಡಿದ್ರಲ್ವಾ, ಅದನ್ನು ಇವಾಗ ಕೂತ್ಕೊಂಡು ಆದ್ಯ ಮತ್ತು ಬಂಗಾರು ಆರಾಧ್ಯ 3 ಜನರು ಸೇರ್ಕೊಂಡು ಕಂಪ್ಲೀಟ್ ಮಾಡಿದ್ರು. Oh, can you put the sticker back? Oh my god. There's some like nothing. Push pin. It would melt if you keep like that. Yes, I'm like switching my hands while I do it. What if you have germs in your hand and you eat it? ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಪುಟ್ಟು ಪುಟ್ಟು ಮನೆಗಳು. ನಾನು ಹೇಳ್ತಾ ಇದ್ದೆ, ಇದು ನನಗೆ ತುಂಬಾ ಇಷ್ಟ ಆಯಿತು, ನನಗೆ ಇದನ್ನು ಕೊಡಿ ಅಂತ ಹೇಳ್ಬಿಟ್ಟು. ಆರಾಧ್ಯ ಅವ್ರ ಮನೇಲಿ ಅವಳು ಇಟ್ಬಿಟ್ಟು ಬಂದಿದ್ಲು. ಇಲ್ಲಿ ಬಂಗಾರು ಮತ್ತು ಆದ್ಯ ಅಂತಿತ್ತಲ್ವ, ನನಗೆ ಕೊಡಿ ಅಂದರೆ ಆದ್ಯ ಅಂತೂ ನಾನು ಕೊಡೋದೇ ಇಲ್ಲ, ನಾನು ಏನೇನೋ ಥಿಂಗ್ಸ್ ಇಟ್ಕೊಂಡಿದ್ದೀನಿ, ನಾನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇಟ್ಟಿದ್ದೀನಿ, ಅದು ಇದು ಅಂತ ಇದ್ಲು. ಬಂಗಾರು ಕೊಡ್ತೀನಿ ಅಂತ ಅಂದ್ಲು. ಬಟ್ ಇಬ್ಬರೂ ಅದನ್ನು ಬಿಡಲೇ ಇಲ್ಲ. ಆಟ ಆಡಿ ಅವ್ರು ನಂಗೆ ಬೇಕೇ ಬೇಕು ಅಂತ ಇಟ್ಕೊಂಡ್ರು, ನನಗೆ ಕೊಡಲು ಇಲ್ಲ. ಎಲ್ಲ ಆಲ್ಮೋಸ್ಟ್ ಇವಾಗೆಲ್ಲ ಒಂದೊಂದೇ ಪಾರ್ಟ್ಸ್ ಎಲ್ಲ ಬಿಚ್ಚಿ ಇಡ್ತಿದ್ದಾರೆ ಮಕ್ಕಳು ಅಂದರೆ, ಗೊತ್ತಲ್ವ. ಸೊ ಹಂಗೆ ಬಟ್ ತುಂಬಾ ಕ್ಯೂಟಾಗಿತ್ತು. ಕೊಟ್ಟಿದ್ದಿದ್ರೆ ನನ್ನ ಪಾಟ್ ಆ ಥರ ಎಲ್ಲ ಮಾಡಿ ಒಂದು ಡೆಕೋರ್ ಪೀಸ್ ಆಗಿ ಮಾಡ್ತಾಯಿದ್ದೆ, ಚೆನ್ನಾಗಿರ್ತಿತ್ತು ನೋಡೋಕ್ಕೆ. ಸೊ ಇದಾಗಿತ್ತು ಫ್ರೆಂಡ್ಸ್. ಇದಾದಮೇಲೆ ತುಂಬ ಹೊತ್ತು ಆಟ ಆಡಿಕೊಂಡ್ರು ಮಕ್ಕಳು ಕೂಡ. ಸಾಯಂಕಾಲವರೆಗೂ ಇದ್ಲು ಆರಾಧ್ಯ. ಆಮೇಲೆ ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋದರು. ತುಂಬ ಚೆನ್ನಾಗಿ ಆಟ ಆಡ್ಕೊತಾ ಇದ್ರು ಅಂತ ಹೇಳ್ಬೋದು, ನೋಡ್ಬೋದು. 3 ಜನನೂ ಒಂಥರ ತುಂಬ ಒಳ್ಳೆ ಬಾಂಡಿಂಗ್ ಇದೆ. ಮತ್ತು ಬೇಜಾರೇ ಮಾಡ್ಕೊಳ್ಳಲ್ಲ, ವೀಕೆಂಡ್ ಬರಲಿ ಅಂತ ಕಾಯ್ತಿರ್ತಾರೆ 3 ಜನನೂ ಸೇರಿ ಆಟ ಆಡೋದಕ್ಕೆ. ಇನ್ನು ನಮ್ಮ ಆದ್ಯ ಅಂತೂ ಈ ನಡುವೆ ಸ್ಕೇಟ್ ಶೂಸ್ ಇಟ್ಕೊಂಡು ಮನೇಲೆಲ್ಲ ಒಂದು ತಟ್ಟೆ ಕೊಡಬೇಕು ಅಂತ ಅಂದರು. ಮನೇಲಿ ಏನೋ ಒಂದು ಟಾಯ್ಸ್
ಕೊಡಬೇಕು ಅಂದ್ರೂ ಸ್ಕೇಟ್ ಶೂ ಹಿಡ್ಕೊಂಡೆ ಆಟ ಆಡ್ತಿರ್ತಾಳೆ. ಹಾಗೆ ಇಲ್ಲಿ ನಾನು ಈ ಬಾಟಲ್ ಏನು ತೋರಿಸ್ತಿದ್ದೀನಲ್ವ, ಇದು ರ್ಯಾಂಚ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಕ್ಯಾರೆಟು ಅಥವಾ ವೆಜಿಟೇಬಲ್ಸ್ ಏನಾದರೂ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಇದನ್ನು ಚಿಪ್ಸ್ ಕೂಡ ಯೂಸ್ ಮಾಡ್ತಾರೆ. ಚೆನ್ನಾಗೂ ಇರುತ್ತೆ ಮತ್ತು ಹೋಮ್ ಮೇಡ್, ಇದು ಹೋಮ್ ಸ್ಟೈಲ್. ಇದು ಕಾಸ್ಕೋನಲ್ಲಿ ಸಿಗುತ್ತೆ. ಇಲ್ಲಿ ಯಾರಾದರೂ ಇದ್ರೆ ತೊಗೊಂಡು ಟ್ರೈ ಮಾಡಿ. ಕ್ಯಾರೆಟ್ ಜೊತೆ ಆಗಿರ್ಬೋದು ಅಥವಾ ಚಿಪ್ಸ್ ಜೊತೆ ಚೆನ್ನಾಗಿರುತ್ತೆ. ಅದಾದಮೇಲೆ ಅವರು ಮನೆಗೆ ಹೊರಟರು. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಭಾನುವಾರ. ನೋಡ್ತಾ ಇರ್ಬೋದು, ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಅಂದರೆ ಬಿರಿಯಾನಿ ಬಿಸ್ಟ್ರೋಯಿಂದ ತರಿಸ್ಕೊಂಡಿದ್ದೀವಿ. ನಾನು ಬೇರೆ ಎಲ್ಲ ಕಡೆ ಟ್ರೈ ಮಾಡಿದ್ದೆ, ಬಟ್ ಇಲ್ಲಿ ತರಿಸ್ಕೊಂಡಿರಲಿಲ್ಲ. ಬಟ್ ಇನ್ನೊಂದು ಏನು ಗೊತ್ತಾ, ನಾವು ಇಂಡಿಯಾದಲ್ಲೇ ಇದೆಲ್ಲ ಟ್ರೈ ಮಾಡಿರೋದಿಲ್ಲ. ಎಲ್ಲ ಥರ ಈಗ ಬಿರಿಯಾನಿ ಬಿಸ್ಟ್ರೋ ಇಂಡಿಯಾದಲ್ಲಿ ಫೇಮಸ್ ಅಲ್ವಾ, ಹೈದ್ರಾಬಾದಿ ರೆಸ್ಟೋರೆಂಟ್, ಅಲ್ಲಿ ಟ್ರೈ ಮಾಡಿರಲಿಲ್ಲ. USA ಬಂದಮೇಲೆ ಎಷ್ಟೊಂದು ಬಿರಿಯಾನಿಗಳನ್ನ ನಾವು ಅದು ಎಸ್ಪೆಷಲಿ ಹೈದ್ರಾಬಾದು ನಾವಿಲ್ಲಿ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಇದು ಫ್ಯಾಮಿಲಿ ಪ್ಯಾಕ್. ಆ್ಯಕ್ಚುಲಿ ಸ್ವಾಗತದಲ್ಲಿ ಚೆನ್ನಾಗಿ ಕೊಡ್ತಿದ್ರು, ಜಾಸ್ತಿ ಕೊಡ್ತಾಯಿದ್ರು ಕ್ವಾಂಟಿಟಿ. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ, ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಚಿಕನ್ 65 ನೋಡ್ತಾ ಇರ್ಬೋದು. ಆಮೇಲೆ ಜಾಮೂನ್ ಕೊಟ್ಟಿದ್ರು. ಜಾಮೂನ್ ಓಕೆ ಮನೇಲಿ ಮಾಡೋಷ್ಟು ಚೆನ್ನಾಗಿರಲ್ಲ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಹಾಗೆ ಸೊ ಶೇರ್ವಾ ಮತ್ತು ಒಂದು ಮೊಸರು ಬಜ್ಜಿ. ಹಾಗೆ ಇದು ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ. ಮತ್ತು ಇದಕ್ಕೆ $55. ಬಟ್ ಸ್ವಾಗತದಲ್ಲಿ ತೊಗೊಂಡ್ರೆ ಅದು 35 ಏನೋ ಬರುತ್ತೆ ಫ್ಯಾಮಿಲಿ ಪ್ಯಾಕ್. ಅದೇ ವರ್ತ್ ಅಂತ ನನಗನ್ನಿಸ್ತು. ಟೇಸ್ಟು ಚೆನ್ನಾಗೇ ಇರುತ್ತೆ. ಅದು ವಿಜಯವಾಡ ಮತ್ತು ಸ್ವಾಗತ್ ಸ್ಪೆಷಲ್ ಬಿರಿಯಾನಿ ಆ ಥರದ್ದೆಲ್ಲ. ಇಲ್ಲಿರೋರು ಎಷ್ಟೊಂದು ಜನ ನನ್ನ ವೀಡಿಯೋಸ್ ನೋಡ್ತಾ ಇರೋದ್ರಿಂದ ಯೂಸ್ ಆಗಲಿ ಅಂತ ಅದು ಕೂಡ ತಿಳಿಸ್ಕೊಟ್ಟೆ. ಮತ್ತು ಚೆನ್ನಾಗಿತ್ತು. ನಾನು ತುಂಬಾ ಇಷ್ಟ ಆಯಿತು ನನಗೆ ಬಿರಿಯಾನಿ ಬಿಸ್ಟ್ರೋನಲ್ಲಿ ತೊಗೊಂಡು ತಿನ್ಬೇಕಂತ ಹೇಳ್ಬಿಟ್ಟು. ಹಸ್ಬೆಂಡ್ ಮೊದಲು ತಂದ್ಕೊಟ್ಟಿದ್ರಂತೆ ಮಕ್ಕಳಿಗೆ, ಅವ್ರಿಗೆ ಎಲ್ಲ. ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಮ್ಗೆ ಸಖತ್ ಇಷ್ಟ ಆಯಿತು. ತುಪ್ಪ ಜಾಸ್ತಿ ಯೂಸ್ ಮಾಡಿದರು ಅದರಿಂದ. ಮತ್ತು ಇನ್ನೊಂದು ಕಡೆ ಮಕ್ಕಳು ಅಜ್ಜಿ ತಾತನ ಹತ್ರ ಮಾತಾಡಿಕೊಂಡು ನಮ್ಮ ಆದ್ಯ ನೋಡಿ, ಅದು ಕಂಟಿನ್ಯೂಸ್ ಆಗಿ ಆಡ್ತಾನೆ ಇರ್ತಾಳೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಊಟ ಎಲ್ಲ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಇನ್ನೊಂದು ಪೆಂಡಿಂಗ್ ಇತ್ತು ಕೆಲಸ, ತುಪ್ಪ ಕಾಯಿಸಿಡಬೇಕಾಗಿತ್ತು. ಇದು ಅಷ್ಟೇ. ಇಲ್ಲಿ ಯಾರಾದರೂ ಇದ್ದರೆ ಕಾಸ್ಕೋನಲ್ಲಿ ತೊಗೊಬೋದು. ಇದು ಅನ್ಸಾಲ್ಟೆಡ್ ಬಟರ್ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ನಾವು ತುಪ್ಪ ಕಾಯಿಸ್ಕೊಬೋದು. ಇದು 4 ಪ್ಯಾಕೆಟ್ ಬರುತ್ತೆ. ಇದರಲ್ಲಿ 4ರಲ್ಲಿ ನಾವು ಆದ್ಯನ ಬರ್ಡೇ ದಿನ ಒಂದನ್ನು ಕಾಯಿಸಿದ್ವಿ, ಇನ್ನು 3 ಇತ್ತು. ಸೊ 3ರಲ್ಲಿ ಇವಾಗ 2 ಇಟ್ಬಿಟ್ಟು ಒಂದರಲ್ಲಿ ಕಾಯಿಸ್ತಾ ಇದ್ದೀನಿ. ನನಗೂ ಗೊತ್ತಿರಲಿಲ್ಲ, ನಾನು 4 ಪ್ಯಾಕ್ನ ಒಂದೇ ಸರಿ ಕಾಯಿಸ್ಬಿಟ್ಟು ದೊಡ್ಡ ಬಾಟ್ಲ್ ತುಂಬಿಸೋಣ ಅಂದ್ಕೊಂಡಿದ್ದೆ. ಬಟ್ ಆರಾಧ್ಯ ಅವ್ರ ಅಮ್ಮ ನನಗೆ ಹೇಳಿದ್ದು, ಒಂದೊಂದು ಸರಿಗೆ ನಿಂಗೆ ಎಷ್ಟು ಬೇಕಷ್ಟು ಈ ಥರ ಕಾಯಿಸ್ಕೊಂಡು ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಬೋದು ಅಂತ. ಅದಕ್ಕೋಸ್ಕರ ನಾನು ಅವ್ರು ಹೇಳ್ದಂಗೆ ಒಂದೊಂದು ಪ್ಯಾಕೆಟ್ ಮಾತ್ರ ಈ ಥರ ಕಾಯಿಸ್ಕೊತಾ ಇದ್ದೀನಿ. ಇಲ್ಲಿ ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೀನಿ ನಿಮಗೆ, ಆರಾಮಾಗಿ ನೋಡಿ. ಇದು ಕಟ್ ಮಾಡಿ ಎಷ್ಟೊಂದು ಜನ ಈ ಥರ ಸಪ್ರೇಟಾಗಿ ಇಟ್ಕೊತಾರೆ ಅಡುಗೆಗೆ ಈಸಿಯಾಗಿ ಯೂಸ್ ಮಾಡೋದಕ್ಕೆ. ಚೆನ್ನಾಗಿರುತ್ತೆ ತುಪ್ಪ. ಸೊ ಟ್ರೈ ಮಾಡಿ. ನಾನು ಸಿಂಪಲಾಗಿ ಕಾಯಿಸ್ದೆ. ಆ್ಯಕ್ಚುಲಿ ಇದನ್ನು ನಿಮಗೆ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ, ಜಸ್ಟ್ ಹಾಗೆ ವಿಡಿಯೋ ಹೆಂಗೂ ತುಪ್ಪ ಕಾಯಿಸ್ತಾ ಇದ್ದೇವಲ್ಲ, ಮತ್ತು ಇದು ತೋರ್ಸೋಣ ಇಲ್ಲಿರೋರ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ. ಯಾಕಂದರೆ ಸ್ಟಾರ್ಟಿಂಗ್ ಬಂದಾಗ ನನಗೂ ಗೊತ್ತಿರಲಿಲ್ಲ. ನಾನು ನಿಮ್ಗೆ ಗೊತ್ತು ಪಟೇಲ್ ಬ್ರದರ್ಸಲ್ಲಿ GRB ತೊಗೊತಾ ಇದ್ದೆ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಆಮೇಲೆ ಆರಾಧ್ಯ ಅವ್ರ ಅಮ್ಮನ ಕೇಳಿದ್ದಕ್ಕೆ ಅವರು ತೋರಿಸಿದ್ರು ನನಗೆ, ಈ ಥರ ಇದನ್ನೇ ತೊಗೋ ಚೆನ್ನಾಗಿರುತ್ತೆ, ನಾನು ಇದನ್ನೇ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ನಂತರ ಯಾರಿಗಾದ್ರೂ ಗೊತ್ತಿಲ್ಲದಿರೋರು, ಇಲ್ಲಿರೋರು ಯಾರು ನೋಡ್ತೀರಾ ಅಲ್ವ, ಅವ್ರಿಗೋಸ್ಕರ ಅಂತ ಶೇರ್ ಮಾಡಿದೆ. ಕಾಸ್ಕೋನಲ್ಲಿ ಇದು ನೀವು ಟ್ರೈ ಮಾಡ್ಬೋದು. ಕಿರ್ಕ್ಲ್ಯಾಂಡ್ ಕಂಪನಿದು ಬಟರ್ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕಾಯಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನಂದರೆ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಏನೇನೋ ಹಾಕಿ ಕಾಯಿಸ್ತಾ ಇದ್ದೆ. ಇಲ್ಲಿ ಸದ್ಯಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಮೆಂತ್ಯ ಪುಡಿ ಏನಂದರೆ ನಾನು ಇದರಲ್ಲಿ ಪಟೇಲ್ ಬ್ರದರ್ಸಲ್ಲಿ ತಂದು ಇಟ್ಕೊಂಡಿದ್ದೆ. ಕಲಿಸ್ಬಿಟ್ಟು ಮೊಸರು ಹಾಕ್ಕೊಂಡು ಹೇರ್ ಪ್ಯಾಕ್ ಹಾಕೊಬೋದು ಅಂತ ಹೇಳ್ಬಿಟ್ಟು. ಸೊ ಮೆಂತ್ಯ ಪೌಡರ್ ಇತ್ತು, ಅದಕ್ಕೋಸ್ಕರ ಮೆಂತ್ಯ ಪುಡಿ ಮತ್ತು ಅರಿಶಿನ ಪುಡಿ, 1-2 ಲವಂಗ, ಹಾಗೆ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ತೆ, ಮತ್ತು ಕರ್ಬೇವಿನ ಸೊಪ್ಪು 4-5 ಎಲೆಗಳ ಹಾಕ್ತೆ. ಇಂಡಿಯಾದಲ್ಲಿ ಇದ್ದಿದ್ರೆ ನಾನು ಹೇಳ್ದಂಗೆ ಮನೇಲಿ ಮನೆ ಪಕ್ಕ ನುಗ್ಗೆ ಸೊಪ್ಪಿಂದು ಮರ ಇತ್ತು, ಎಳೆ ನುಗ್ಗೆ ಸೊಪ್ಪು ಕೂಡ ಹಾಕ್ತಾಯಿದ್ದೆ ನಾನು. ಆಮೇಲೆ ವಿಳ್ಯದೆಲೆದು ನಾನು ತೊಟ್ಟು ಹಾಕ್ತಾಯಿದ್ದೆ. ಇಲ್ಲಿ ವಿಳ್ಯದೆಲೆ ಸಿಗುತ್ತೆ, ಬಟ್ ಅದು ಅಷ್ಟು ಫ್ರೆಶ್ ಅನ್ನಲ್ಲ, ಘಮ ಅಂತ ಏನು ಅನ್ಸೋದಿಲ್ಲ. ನಾನು ಅದಕ್ಕೋಸ್ಕರ ಅದನ್ನೇನು ತರಕ್ಕೆ ಹೋಗಲಿಲ್ಲ. ಮನೇಲಿ ಏನಿತ್ತು ಅದನ್ನು ಹಾಕಿ ಸಿಂಪಲಾಗಿ ಕಾಯಿಸ್ದೆ. ತುಂಬಾ ಚೆನ್ನಾಗಿದ್ದು, ಮನೆಯೆಲ್ಲ ಘಮ ಅನ್ನೋ ಥರ. ಬಟ್ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಶೀತ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ನಾನು ಯಾವಾಗಲೂ ಹಾಕಲ್ಲ ಬೆಳ್ಳುಳ್ಳಿ, ಬಟ್ ಇದು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಹಾಕ್ತೆ. ಬಟ್ ಚೆನ್ನಾಗೇ ಇತ್ತು. ಫೈನಲಾಗಿ ಫಿಲ್ಟರ್ ಮಾಡ್ಕೊಳ್ಳೋವರೆಗೂ ನಾನೇನು ಕಾಯ್ದಿಲ್ಲ. ಸರಿ, ನಿಮಗೆ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ತೋರಿಸ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟೆ. ನಾನು ಅದಾದಮೇಲೆ ಮೊಬೈಲ್ನ ಆಫ್ ಮಾಡಿದೆ. ಆಮೇಲೆ ತುಪ್ಪನ ಸ್ವಲ್ಪ ಆರಿದ್ಮೇಲೆ ಫಿಲ್ಟರ್ ಮಾಡಿ ಇಟ್ಟಿದ್ದಾಯಿತು.
ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಇಮಿಡಿಯೇಟಾಗಿ ನೋಡ್ಬೋದು. ಆ್ಯಂಡ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸೊ ಅವಾಗ ನನಗೂ ಗೊತ್ತಾಗುತ್ತೆ. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಅವಾಗಲೇ ಹೇಳ್ದಂಗೆ. ಆ್ಯಂಡ್ ಫೈನಲ್ ಆಗಿ ಲೈಕ್ ಮಾಡೋದು ಮರಿಬೇಡಿ. ಯಾರೂ ಲೈಕ್ ಮಾಡ್ತಾ ಇಲ್ಲ, ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.